ನಮಸ್ತೆ ಸ್ನೇಹಿತರೆ, ದುಷ್ಯಂತ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಏನು ತೋರಿಸ್ಲಿಕ್ಕೆ ಬಂದಿದ್ದೀನಿ ಅಂದರೆ ಗ್ಯಾಸ್ ಗೀಝರ್ನ ರಿಪೇರಿ ಮಾಡೋದು. ಅಂದರೆ ನನ್ನದು ಗ್ಯಾಸ್ ಗೀಝರ್ನಲ್ಲಿ ವಾಟರ್ ಸೆನ್ಸರ್ ಪ್ರಾಬ್ಲಮ್ ಆಗಿದೆ ಒಂದು. ಎರಡನೇದು ಬಂದು ಗ್ಯಾಸ್ ಗೀಝರ್ಗೆ ನಾವು ಪ್ರತಿ ಟೈಮ್ ಕೂಡ ಸೆಲ್ ಹಾಕ್ತಾ ಇರ್ತೀವಿ. ಒಂದು ಸೆಲ್ ಖಾಲಿ ಆದರೆ ಮತ್ತೆ ಸೆಲ್ನ ಚೇಂಜ್ ಮಾಡ್ತಾ ಇರ್ತೀವಿ. ಆ ಟೆಕ್ನಾಲಜಿನ ಚೇಂಜ್ ಮಾಡಿ ನ್ಯೂ ಟೆಕ್ನಾಲಜಿನ ತಂದಿದ್ದೀನಿ. ಅಡ್ಯಾಪ್ಟರ್ ಆ್ಯಡ್ ಮಾಡಿ, ನಿಮ್ಮಲ್ಲಿರುವಂಥ ಓಲ್ಡ್ ಅಡ್ಯಾಪ್ಟರ್ ಅಂದರೆ ಮೊಬೈಲ್ ಚಾರ್ಜರ್ ಇರ್ಬೋದು, ಆ ಥರ ಯಾವ್ದಾರು ಒಂದು ಚಾರ್ಜರಿಂದ ಚೇಂಜ್ ಮಾಡೋದನ್ನ ತಂದಿದ್ದೀನಿ. ಇವಾಗ ನೋಡಿ, ನಂದು ಈ ಗೀಝರ್ನಲ್ಲಿ ವಾಟರ್ ಸೆನ್ಸರ್ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಏನು ಬಿಚ್ತಾ ಇದ್ದೀನಲ್ಲ, ಅದು ವಾಟರ್ ಸೆನ್ಸರು ಪ್ರಾಬ್ಲಮ್ ಆಗಿದೆ. ಈಗ ಈ ವಾಟರ್ ಸೆನ್ಸರ್ನ ಯಾವ ರೀತಿ ಚೇಂಜ್ ಮಾಡಬೇಕು, ಯಾವ ಡೈರೆಕ್ಷನ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ಏನಂದರೆ, ಈಗೇನು ಬಿಚ್ತಾ ಇದ್ದೀನಲ್ವ ವಾಟರ್ ಸೆನ್ಸರು, ಆ ಪೈಪ್ನಲ್ಲಿ ಒಳಗಡೆಯಿಂದ ಒಂದು ಮ್ಯಾಗ್ನೆಟಿಕ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಕೋಲ್ಡ್ ವಾಟ್ರ್ ನೀವು ಬಿಟ್ಟಾಗ ಆ ಮ್ಯಾಗ್ನೆಟಿಕ್ಕು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದಾಗ ಏನಾಗುತ್ತೆ ಅಂದರೆ, ಆ ವಾಟರ್ ಸೆನ್ಸರ್ ಅನ್ನೋದು ಆನ್ ಆಗುತ್ತೆ. ನೀವು ವಾಟ್ರ್ ಯಾವಾಗ ನೀವು ಇದ್ರೊಳಗಡೆ ಬಿಡಲ್ಲ, ಆಗ ಈ ಸೆನ್ಸರ್ ಇದೆಯಲ್ಲ, ಇದು ಆಫ್ ಆಗುತ್ತೆ. ಇದು ಆ ಥರ ಟೆಕ್ನಾಲಜಿ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡುವಾಗ ತುಂಬ ಜಾಗ್ರತೆಯಿಂದ ಇನ್ಸ್ಟಾಲ್ ಮಾಡಬೇಕು. ಯಾಕೆ ಅಂದರೆ ರಾಂಗ್ ಇನ್ಸ್ಟಾಲ್ ಮಾಡೋದ್ರಿಂದ ಗ್ಯಾಸ್ ಗೀಝರಿಂದ ನಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ನಾವೇನು ಮಾಡಬೇಕು ಅಂದರೆ, ಕರೆಕ್ಟಾದ ಡೈರೆಕ್ಷನ್ ಅಂದರೆ ಉಲ್ಟಾ ಫಿಟ್ ಮಾಡೋದಾಗಲಿ, ಆಮೇಲೆ ಈ ಥರ ಎಲ್ಲ ಮಾಡಬಾರ್ದು. ಇಲ್ಲಿ ಏನಂದರೆ ಹೊಸದನ್ನು ತಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದನ್ನು ನೋಡಿ, ಇವಾಗ ಅಲ್ಲಿ ಪೈಪ್ಗೆ ಹಾಕ್ತಾ ಇದ್ದೀನಲ್ಲ, ಆ ರೀತಿ ಎಲ್ಲ ಇನ್ಸ್ಟಾಲ್ ಮಾಡಬಾರ್ದು. ಇದೆಲ್ಲ ಮಾಡಿದ್ರೆ ರಾಂಗು ಡೈರೆಕ್ಷನ್, ಇದೆಲ್ಲ ರಾಂಗು. ಯಾಕೆ ಅಂದರೆ ನಿಮ್ಮದು ಮ್ಯಾಗ್ನೆಟಿಕ್ ಸೆನ್ಸರ್ ಒಳಗಡೆ ಒಂದು ಮ್ಯಾಗ್ನೆಟಿಕ್ ಇರುತ್ತೆ. ಈ ಸೆನ್ಸರ್ಗೆ ಏನಾಗುತ್ತೆ ಅಂದರೆ, ನೀರು ಬಿಟ್ಟಾಗ ಅದು ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ನೋಡಿ, ಇವಾಗ ಹಾಕ್ತಾ ಇದ್ದೀನಲ್ಲ, ಅಲ್ಲಿಗೆ ಹೋಗುತ್ತೆ. ನೀರು ಬಿಟ್ಟ ತಕ್ಷಣ ಕೆಳಗಡೆ ಇರೋ ಮ್ಯಾಗ್ನೆಟಿಕ್ಕು ಮೇಲೆ ಹೋಗಿ ಈ ಸ್ವಿಚ್ನ ಆನ್ ಮಾಡುತ್ತೆ. ನಿಮಗೆ ನೀರು ಬಂದಾದ ತಕ್ಷಣ ಏನಾಗುತ್ತೆ, ರಿವರ್ಸ್ ಅದು ಕೆಳಗಡೆ ಬಂದುಬಿಡುತ್ತೆ, ಏನೋ ಸೆನ್ಸರು. ಆವಾಗ ನಿಮಗೆ ಸೆನ್ಸರ್ ವರ್ಕ್ ಆಗೋದಿಲ್ಲ. ಆಮೇಲೆ ಫ್ಲೇಮ್ ಅಂದರೆ ಈ ಬೆಂಕಿ ಏನಿದೆ ಅದು ಕತ್ತೋದಿಲ್ಲ, ಅಂದರೆ ಗ್ಯಾಸ್ದು ಹತ್ಕೊಳಲ್ಲ. ಆವಾಗ ನೀವು ಈ ಥರ ಉಲ್ಟಾ ಹಾಕೋದ್ರಿಂದ ಇದೆಲ್ಲ ಡೈರೆಕ್ಷನ್ ಕೆಳಗಡೆ ಆಗುತ್ತೆ. ಇದನ್ನು ಪ್ರಾಪರಾಗಿ ನೋಡಿ ಈ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಬೇಕು. ಈ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿ ಕರೆಕ್ಟಾಗಿ ಟೈಟ್ ಮಾಡಬೇಕು. ಅಂದರೆ ಓವರ್ ಟೈಟ್ ಕೂಡ ಮಾಡಬಾರ್ದು, ಮೀಡಿಯಮ್ ಟೈಟಲ್ಲಿ ಮಾಡಬೇಕು. ಅದನ್ನು ನೋಡಿ, ಈ ಕಪ್ಲರ್ ಇರುತ್ತೆ. ಈ ಕಪ್ಲರ್ನ ಸೆಂಟ್ರ್ನಲ್ಲಿ ಸೇರಿಸ್ಬೇಕು. ಆ ಕಪ್ಲರ್ನಲ್ಲಿ ಒಂದು ಸೈಡ್ ಏನಂದರೆ ವಾಷರ್ ಥರ ದೊಡ್ಡದಾಗಿರುತ್ತೆ, ಅದನ್ನು ಮೇಲ್ಗಡೆ ಸೈಡ್ಗಾಗಿ ಮಾಡ್ಕೊಬೇಕು. ಈಗ ಇದನ್ನು ಪ್ರಾಪರ್ ಡೈರೆಕ್ಷನ್ಗೆ ನಾನು ಫಿಟ್ ಮಾಡ್ತಾಯಿದ್ದೀನಿ. ಇದನ್ನು ಫಿಟ್ ಮಾಡುವಾಗ ಜಾಗ್ರತೆಯಿಂದ ಫಿಟ್ ಮಾಡಬೇಕು. ಓವರ್ ಟೈಟ್ ಕೂಡ ಆಗಬಾರ್ದು, ಕಮ್ಮಿ ಟೈಟ್ ಕೂಡ ಮಾಡಬಾರ್ದು. ಒಂದು ಮೀಡಿಯಮ್ ಟೈಟ್ನಲ್ಲಿ ಮಾಡ್ಕೊಬೇಕು. ನೋಡಿ, ಇವಾಗ ಟೈಟ್ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ, ಇವಾಗ ಈ ಡೈರೆಕ್ಷನ್ನಲ್ಲಿ ನಿಲ್ಲಿಸ್ಕೊಬೇಕು. ಈ ಡೈರೆಕ್ಷನ್ ನಿಲ್ಲಿಸಿದ್ಮೇಲೆ ಈ ಕೆಳಗಡೆಯಿಂದ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ, ಮ್ಯಾಗ್ನೆಟಿಕ್ ಮೇಲೆ ಹೋಗುತ್ತೆ. ಮೇಲೆ ಹೋಗೋ ಇದಕ್ಕೆ ಈ ಸ್ವಿಚ್ ಆನ್ ಆಗುತ್ತೆ. ನಿಮ್ಮ ನೀರು ಬಂದಾದ ತಕ್ಷಣ ಮ್ಯಾಗ್ನೆಟಿಕ್ ಕೂಡ ಕೆಳಗೆ ಬರುತ್ತೆ. ಆವಾಗ ಗೀಝರ್ ಕೂಡ ಆಫ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ, ಫ್ಲೇಮ್ ನಿಮ್ಮ ಮೇಲ್ಗಡೆ ಹೋದಾಗ ಫ್ಲೇಮು ಆನ್ ಆಗುತ್ತೆ. ಇವಾಗ ಈ ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ಚನ್ನ ನಾವು ಏನು ಮಾಡಬೇಕು ಅಂದರೆ, ನಿಮಗೆ ಕೆಳಗಡೆ ಒಂದು ಗೀಝರ್ನಲ್ಲಿ ಆನು ಆಫ್ ಬಟನ್ ಕೊಟ್ಟಿರ್ತಾರೆ, ಅದಕ್ಕೆ ಇದನ್ನು ಕನೆಕ್ಟ್ ಮಾಡಬೇಕು. ಇವಾಗ ಸೆನ್ಸರ್ದ ಸ್ವಲ್ಪ ಟೈಟ್ ಮಾಡೋಣ, ಪ್ರಾಪರ್ ಟೈಟ್ ಮಾಡಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಸಾಕು, ಇಷ್ಟು ಟೈಟ್ ಮಾಡಿದ್ರೆ ಕರೆಕ್ಟ್ ಟೈಟ್ ಆಗಿದೆ. ಇವಾಗ ಇದನ್ನು ಕನೆಕ್ಷನ್ಸ್ನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಏನಂದರೆ, ನಿಮ್ಮ ಗೀಝರ್ನಲ್ಲಿ ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಆನ್ ಆ್ಯಂಡ್ ಆಫ್ ಬಟನ್ನು. ಅದಕ್ಕೆ ಮತ್ತು ಈ ಒಳಗಡೆ ಏನು ಡಿಸ್ಪ್ಲೇ ಸೆನ್ಸರ್ಗಳು, DC-ಯಿಂದ ಬರೋ ಕನೆಕ್ಷನ್ಸು, ಅದೆಲ್ಲ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದು ಆನ್ ಆ್ಯಂಡ್ ಆಫ್ ಬಟನ್ನು. ಆನ್ ಆ್ಯಂಡ್ ಆಫ್ ಬಟನಲ್ಲಿ ಒಂದು ಸೈಡ್ ಬಂದು DC ಸಪ್ಲೈಗೆ, ಒಂದು ಸೈಡ್ ಬಂದು ವಾಟರ್ ಸೆನ್ಸರ್ಗೆ ಹೋಗುತ್ತೆ. ಅಲ್ಲಿ ಕನೆಕ್ಟ್ ಮಾಡಬೇಕು. ಇದನ್ನೇನೆಂದರೆ ಡೈರೆಕ್ಟಾಗಿ ಮಾಡಿದ್ರೆ ಅಲ್ಲಿಂದ ಕನೆಕ್ಷನ್ಗೆ ಕಷ್ಟ ಆಗುತ್ತೆ. ಅದನ್ನು ಗೀಝರ್ ಕೆಳಗಡೆಯಿಂದನೇ ತೊಗೊಳ್ಬೇಕಾಗುತ್ತೆ. ನಾವು ಪ್ರಾಪರಾಗಿ ಮಾಡಬೇಕು ಅಂದರೆ ಇದೇ ಥರನೇ ತೊಗೊಂಡು ಇಲ್ಲಿ ಫಸ್ಟು ಆ ಸ್ವಿಚ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಟೈಟಾಗಿ ಕೂರಿಸ್ಕೊಬೇಕು. ಅದನ್ನು ಇದು ಟೈಟಾಗಿ ಕೂರಿಸ್ಕೊಂಡ್ಮೇಲೆ ಇದು ಎರಡನ್ನೂ ಕೂಡ ಒಂದು ಸೈಡು DC ಕನೆಕ್ಷನ್ಗೆ ಕೊಟ್ಕೊಬೇಕು. ಅಂದರೆ ಪವರ್ ಸಪ್ಲೈ ಇದಕ್ಕೆ DC ಒಂದು ಅಡ್ಯಾಪ್ಟರ್ ಮೀನ್ಸ್ DC ಕಂಟ್ರೋಲರ್ ಇರುತ್ತೆ, ಅದಕ್ಕೆ ಹೋಗುತ್ತೆ. ಆ ಸೈಡ್ಗೆ ಕನೆಕ್ಷನ್ ಆಗಿದೆ.
ಇವಾಗ ಬಾಕಿ ಇರೋದು ವಾಟರ್ ಸೆನ್ಸರ್ಗೆ ಒಂದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಡಿ ಸಿಗೆ ಹೋಗಿ ಡಿ ಸಿ ಅಲ್ಲಿಂದ ಹೋಗಿ ಫ್ಲೇಮ್ ಅಂದರೆ ನಿಮಗೆ ಟಕ್ 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 ಅಂತ ಸೌಂಡ್ ಬಂದು ಪವರಿಂದ ಆನ್ ಆಗುತ್ತೆ. ಇದೆರಡು ಬಂದು ಒಂದು ಬಂದು ಹೀಟ್ ಸೆನ್ಸರ್, ಅಂದರೆ ಡಿಸ್ಪ್ಲೇಯಿಂದ ನಿಮಗೆ ಏನಲ್ಲಿ ವಾಟರ್ ಹೀಟ್ ಆಗುತ್ತಲ್ಲ ಅದು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರುತ್ತೆ ಎಷ್ಟು ಡಿಗ್ರಿನಲ್ಲಿ ಹೀಟ್ ಆಗ್ತಾಯಿದೆ ವಾಟರ್ ಅಂತ. ಓವರ್ ಹೀಟ್ ಆದರೂ ಕೂಡ ಅದು ಕಟ್ ಆಫ್ ಮಾಡುತ್ತೆ. ಅದಕ್ಕೆ ಸೇಫ್ಟಿಗೋಸ್ಕರ ಇದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಹೀಟ್ ಸೆನ್ಸರ್ ಇದು, ಹೀಟ್ ಸೆನ್ಸರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಗೆ ಏನು ಉಪಯೋಗ ಅಂದರೆ ಎಷ್ಟು ಟೆಂಪ್ರೇಚರ್ ನೀರು ಬರ್ತಾ ಇದೆ ಆಚೆಗೆ ಅನ್ನೋದು ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ಡಿ ಸಿ ಕನೆಕ್ಷನ್ಸ್ ಇದು, ಡಿಸ್ಪ್ಲೇಗೆ ಡಿ ಸಿ ಕನೆಕ್ಷನ್ ಇದು. ಇವಾಗ ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇದಾದಮೇಲೆ ನಾನೀಗ ನ್ಯೂ ಟೆಕ್ನಾಲಜಿ ಒಂದು ಹೇಳಿದ್ನಲ್ಲ, ಅದೇ ಡಿ ಸಿ ಅಡ್ಯಾಪ್ಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ. ಈಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸೆಲ್ಗಳಿದೆ ಇದರೊಳಗಡೆ, ಈ 2 ಸೆಲ್ಗಳನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಫಸ್ಟು 2 ಸೆಲ್ಗಳನ್ನ ತೆಗಿಬೇಕು, ಆಚೆ ತೆಗಿಬೇಕು. ಇವಾಗ ಇದರೊಳಗಡೆ ಯಾವುದೇ ಪವರ್ ಸಪ್ಲೈದ್ದು ಏನೂ ಇರಲ್ಲ. ಇವಾಗ ನಾನು ಸ್ವಂತವಾಗಿ ಓನಾಗಿ ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಮೀನ್ಸ್ ಡಿ ಸಿ ಪವರ್ ಸಪ್ಲೈನ ಆ್ಯಡ್ ಮಾಡ್ತಾಯಿದ್ದೀನಿ. 3 ವೋಲ್ಟ್ಸು 5 ವ್ಯಾಟ್ ಇರೋ ಅಂಥ ಒಂದು ಡಿ ಸಿ ಪವರ್ ಸಪ್ಲೈ ತೊಗೊಂಡಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಹಳೆ ಚಾರ್ಜರ್ಗಳಿದ್ರೂ ಕೂಡ ಆಗುತ್ತೆ. ನೋಡಿ ಇಲ್ಲಿ ಇದು 3 ವೋಲ್ಟ್ಸು 5 ವ್ಯಾಟ್ ಇದೆ ಇದು. ಇದನ್ನು ಏನು ಮಾಡಬೇಕಂದ್ರೆ ಒಂದು ಸೈಡ್ ಪಿನ್ನನ್ನು ಕಟ್ ಮಾಡಿದ್ದೀನಿ, ಹೆಂಡ್ ಪಿನ್ನನ್ನು ಕಟ್ ಮಾಡಿ ಇದರಲ್ಲಿ ಒಂದು ರೆಡ್ ಮತ್ತು ಬ್ಲ್ಯಾಕ್ ಕಲರ್ ವೈರ್ಸ್ ಇರುತ್ತೆ. ಈ ರೆಡ್ ವೈರ್ ಬಂದು ಪಾಸಿಟಿವ್ ಆಗಿರುತ್ತೆ ಯಾವಾಗಲೂ, ಬ್ಲ್ಯಾಕ್ ವೈರ್ ಬಂದು ನೆಗೆಟಿವ್ ಆಗಿರುತ್ತೆ. ಫೇಸ್ ನ್ಯೂಟ್ರಲ್ ಅಂತ ಏನು ಹೇಳ್ತೀವಿ ಅದೇ ಥರ ಇದರಲ್ಲಿ ಡಿ ಸಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬರುತ್ತೆ. ಈ ನೆಗೆಟಿವ್ ಸೈಡ್ಗೆ ಸೆಲ್ಲನ್ನು ಹಾಕ್ತೀವಲ್ಲ ನಾವು, ಪಾಸಿಟಿವ್ ಸೈಡ್ಗೆ ಪಾಸಿಟಿವ್ ಕೊಡಬೇಕಾಗುತ್ತೆ, ನೆಗೆಟಿವ್ ಸೈಡ್ಗೆ ನೆಗೆಟಿವ್ ಕೊಡಬೇಕಾಗುತ್ತೆ. ಇವಾಗ ನೆಗೆಟಿವ್ ಸೈಡನ್ನ ಫಸ್ಟ್ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಬ್ಲ್ಯಾಕ್ ವೈರ್ನ ನೆಗೆಟಿವ್ ಸೈಡ್ಗೆ ಫಿಕ್ಸ್ ಮಾಡಿ ಏನು ಗೀಝರ್ ಪವರ್ ಸಪ್ಲೈ ಇದೆಯಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ, ಅಲ್ಲಿಗೆ ಗೀಝರ್ ಪವರ್ ಸಪ್ಲೈ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚಾರ್ಜರ್ನ ಇನ್ನೊಂದು ಭಾಗ ಅಂದರೆ ರೆಡ್ ಕಲರ್ ಅಂದರೆ ಪಾಸಿಟಿವ್ನ ಇವಾಗ ಪಾಸಿಟಿವ್ ಸೈಡ್ಗೆ ಹಾಕಬೇಕಾಗುತ್ತೆ. ಇವಾಗ ಅದು ಬ್ಲ್ಯಾಕ್ ಕಲರ್ನ ಗೀಝರ್ ಡಿ ಸಿ ಪವರ್ ಸಪ್ಲೈಯಿಂದ ಬಂದು ಅಲ್ಲಿ ಹಾಕಿದ್ದೀನಿ ಅಲ್ಲಿಗೆ. ಇವಾಗ ಇನ್ನೊಂದು ಸೈಡ್ ಬಂದು ರೆಡ್ ಕಲರ್ ಮೀನ್ಸ್ ಪಾಸಿಟಿವ್ ಸೈಡ್ಗೆ ಈಗ ರೆಡ್ ಮೇಲ್ಗಡೆ ಒಂದು ವೈರ್ ಕಾಣ್ತಾಯಿದೆ ನೋಡಿ, ಅದನ್ನು ಹಾಕಿದ್ರೆ ಅಡ್ಯಾಪ್ಟರಿಂದ ಪಾಸಿಟಿವ್ ಮತ್ತು ಇದನ್ನು ಎರಡನ್ನೂ ಅಲ್ಲಿಗೆ ಹಾಕಿದ್ದೀನಿ. ಇವಾಗ 2 ಸೆಲ್ಗಳನ್ನ ರಿಮೂವ್ ಮಾಡಿ ಆಚೆ ಇಟ್ಟಿದ್ದೀನಿ. ಇವಾಗ ಪ್ಲಸ್ ಮತ್ತು ಮೈನಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ 2 ವೈರ್ಗಳನ್ನ ಕನೆಕ್ಷನ್ ಮಾಡಾಗಿದೆ. ಇದನ್ನು ಪ್ರಾಪರಾಗಿ ಆಚೆ ಎಲ್ಲಿ ಬರುತ್ತೆ ಆ ಜಾಗ ನೋಡಿಕೊಂಡು ವೈರ್ನ ಆಚೆ ತೊಗೊಳ್ಬೇಕು, ಇಲ್ಲಾಂದರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡ್ಯಾಮೇಜ್ ಆದರೆ ಪವರ್ ಸಪ್ಲೈ ಕರೆಕ್ಟಾಗಿ ಹೋಗೋದಿಲ್ಲ, ಆಮೇಲೆ ಶಾರ್ಟ್ ಆಗುತ್ತೆ ವೈರು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಜಾಗದಲ್ಲಿ ಆ ಚಾನಲ್ನಲ್ಲಿ ಬರ್ತಾಯಿದೆ ನನ್ನ ವೈರು, ಪ್ಲಸ್ ಮೈನಸ್ ಇರೋದ್ರಿಂದ ಆಚೆ ತೊಗೊಳ್ತಾ ಇದ್ದೀನಿ, ಪ್ಲಸ್ಸು ಮೇಲ್ಗಡೆದು ಮೈನಸ್. ಸೆಲ್ಗಳನ್ನೆರಡನ್ನೂ ಆಚೆ ತೆಗಿತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಬೇಕು. ಇವಾಗ ಇದು ಮತ್ತು ಬಾಕ್ಸ್ ಎಲ್ಲ ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಗೀಝರ್ ಕವರ್ ಕೂಡ ಕ್ಲೋಸ್ ಮಾಡ್ತೀನಿ. ಇವಾಗ ಈ ಗೀಝರ್ ಕವರೆಲ್ಲ ಕ್ಲೋಸ್ ಮಾಡಾಗಿದೆ. ನೋಡಿ ನಿಮಗೆ ಪವರ್ ಸಪ್ಲೈನ ಆಚೆ ಹಾಕಿದ್ದೀನಿ, ಯಾವುದೇ ಬ್ಯಾಟ್ರಿಗಳಿಲ್ಲ, ಆ ಬ್ಯಾಟ್ರಿದು ಕೂಡ ಬಂದ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಅಲ್ಲಿ ಡೈರೆಕ್ಟಾಗಿ ನಿಮಗೆ ಡೆಮೋ ತೋರಿಸ್ತೀನಿ. ನಮ್ಮದು ಓಲ್ಡ್ ಎಲ್ಲಿತ್ತು ಅದೇ ಪ್ಲೇಸ್ಗೆ ಹಾಕ್ತಾಯಿದ್ದೀನಿ. ಅಲ್ಲಿ ಮಳೆ ಹೊಡೆದಿದ್ದೀವಿ, ಮೇಲ್ಗಡೆ ಎಲ್ಲೊಂದು ಆಣಿ ಹೊಡೆದಿದ್ದೀನಿ, ಆ ಆಣಿಗೆ ಸಿಗಿಸ್ಬಿಟ್ಟೆ. ಅದನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ಇದಕ್ಕೆ ಬರುವಂತಹ ಗ್ಯಾಸ್ ಲೈನು, ವಾಟರ್ ಲೈನು ಮತ್ತು ವಾಟರ್ ಔಟ್ಪುಟ್, ಇದು ವಾಟರ್ ಇನ್ಪುಟ್ ವಾಟರ್, ಇದು ಅಂದರೆ ಕೋಲ್ಡ್ ವಾಟರ್ ಬರೋವಂಥ ಪೈಪ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. 3 ಪೈಪ್ಗಳನ್ನ ಹಾಕ್ಕೊಬೇಕು. ನೆಕ್ಸ್ಟ್ ಇವಾಗ ಗ್ಯಾಸ್ ಲೈನ್ ಪೈಪ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಫುಲ್ ಟೈಟಾಗಿ ಹಾಕಬೇಕಾಗುತ್ತೆ, ಗ್ಯಾಸ್ ಲೀಕ್ ಆಗದೇ ಇರೋ ಥರ ನೋಡಿಕೊಂಡು ಫುಲ್ ಟೈಟ್ ಮಾಡಬೇಕು. ಅದಾದಮೇಲೆ ಈಗ ಹಾಟ್ ವಾಟ್ರಿಗೋಸ್ಕರ ಒಂದು ಪೈಪ್ನ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಪೈಪ್ ಹಾಕೋದು ನಡೆಯುತ್ತೆ ಇಲ್ಲಿಗೆ ಹಾಟ್ ವಾಟ್ರಿಗೆ.
ಇವಾಗ ಅಲ್ಲಿ ಏನು 3 ಸ್ವಿಚ್ ಇದೆ, ಅಲ್ಲಿ ಗ್ಯಾಸು ಮತ್ತು ವಾಟ್ರು ಮತ್ತು ಎಷ್ಟು ಟೆಂಪ್ರೇಚರ್ ಬೇಕು ಅಷ್ಟನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಸೆಟ್ ಮಾಡ್ಕೊಬೋದು. ನಿಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ಬಿಟ್ಕೊಬೋದು. ನಾನು ಇವಾಗೆಲ್ಲ ಫುಲ್ಲೇ ಇಟ್ಟಿದ್ದೀನಿ. ಆಲ್ಮೋಸ್ಟು 58 ಡಿಗ್ರಿ ತನಕ ಬರುತ್ತೆ ಇವಾಗ. ಇದಾದಮೇಲೆ ಇಲ್ಲೊಂದು ಪವರ್ ಸಪ್ಲೈ ಬೋರ್ಡ್, ನಾನು ಟೆಂಪ್ರವರಿಗೋಸ್ಕರ ಪವರ್ ಸಪ್ಲೈ ಬೋರ್ಡ್ ತಂದಿದ್ದೀನಿ ನಿಮಗೆ ಡೆಮೋ ತೋರಿಸ್ಲಿಕ್ಕೋಸ್ಕರ. ಈ ಪವರ್ ಸಪ್ಲೈನ ನಾನು ಏನು ಅಲ್ಲಿ ಹಾಕಿದ್ನಲ್ಲ ಆ ಪವರ್ ಸಪ್ಲೈನ ಇಲ್ಲಿ ಕೊಡ್ತಾಯಿದ್ದೀನಿ. ಇವಾಗ ಪವರ್ ಆನ್ ಆಗಿದೆ. ಇವಾಗ ಇದರಲ್ಲಿ ಪವರ್ ಬರುತ್ತೆ ನೋಡಿ. ಈಗ ಸ್ವಿಚ್ ಆನ್ ಮಾಡ್ತಕ್ಕಂಥ ಪವರ್ ಬಂತು. ಇವಾಗ ಬ್ಲೂ ಕಲರ್ನಲ್ಲಿ ಆನ್ ಆಯ್ತಲ್ಲ ಅದು ಪವರು. ಈಗ ನೋಡಿ ಇಲ್ಲಿ ಕನೆಕ್ಷನ್ನು ಇವಾಗ ಪವರ್ ಇದ್ರ ಒಳಗಡೆ ಬಂದಿದೆ. ಯಾವುದೇ ಸೆಲ್ಗಳಿಲ್ಲ ಇದರ ಒಳಗಡೆ ನೋಡಿ, ಯಾವುದೇ ಸೆಲ್ಗಳಿಲ್ಲ. ಇವಾಗ ವಾಟ್ರ್ ಮತ್ತು ಗ್ಯಾಸ್ ಎರಡನ್ನೂ ಆನ್ ಮಾಡ್ಕೊಬೇಕು. ಫಸ್ಟ್ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಈಗ ವಾಟ್ರ್ ಕೂಡ ಆನ್ ಮಾಡಿದ್ದೀನಿ. ಇವಾಗ ನೋಡಿ ಗ್ಯಾಸ್ ಆನ್ ಆಗುತ್ತೆ ನೋಡಿ. ಆನ್ ಆಯಿತು. ನಿಮಗೆ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇರ್ಬೋದು. ಆನ್ ಆಯ್ತಲ್ವ ನೋಡಿ. ಇಲ್ಲಿ 30 ಡಿಗ್ರಿ ಬಂದುಬಿಡ್ತು. ಇಲ್ಲಿ ಫ್ಲೇಮ್ ಇದೆ ನೋಡಿ, ಒಳಗಡೆ ಉರಿತಾ ಇರೋಂಥ ಬೆಂಕಿ ಕಾಣಿಸ್ತಾ ಇದೆ ಅಲ್ಲಿ ಗ್ಯಾಸ್ದು. ಈ ರೀತಿ ಈಸಿಯಾಗಿ ಮಾಡ್ಕೊಳೋದ್ರಿಂದ ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇದೊಂದು 4 to 5 ಇಯರ್ಸ್ ತನಕ ಬರುತ್ತೆ. ಒಂದು 60ರಿಂದ 70 ರೂಪಾಯಿ ಚಾರ್ಜರ್ಗೆ ಆಗುತ್ತೆ. ಇಲ್ಲ 100 ರುಪೀಸ್ ತನಕ ಆದ್ರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಆಲ್ಮೋಸ್ಟ್ ಒಂದು 4 to 5 ಇಯರ್ಸ್ ತನಕ ಯೂಸ್ ಮಾಡೋದು ಫ್ರೆಂಡ್ಸ್. ನೀವು ನೋಡಿ ಒಳ್ಳೆ ಬಿಸಿ ಬರ್ತಾಯಿದೆ, ನೀರು ಬಿಸಿ ಬರ್ತಾನೆ ಇದೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಇವಾಗ ನೋಡಿ ಅಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಒಂದು ಸರಿ ತೋರಿಸ್ತೀನಿ ಡಿಸ್ಪ್ಲೇನಲ್ಲಿ. 50 ಡಿಗ್ರಿಗೆ ಹೋಗಿದೆ. ಅಂದರೆ ಹೈ ಟೆಂಪ್ರೇಚರ್ ಆಗ್ತಾನೇ ಇದೆ ನೋಡಿ, ರೈಸ್ ಆಗ್ತಾನೇ ಇದೆ ಟೆಂಪ್ರೇಚರು. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ನೀವೇ ಎಲ್ಲನೂ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ತಲುಪೋ ಥರ ಶೇರ್ ಮಾಡಿ. ಈಗ ನೋಡಿ ಇದು ಎಬೋ 58 ಹೋಯ್ತು ಅಂದರೆ ಅದು ಆಟೋಮೆಟಿಕ್ ಬಂದಾಗುತ್ತೆ. ಬಟ್ ಇವಾಗ ನಾನೇ ಬಂದ್ ಮಾಡಿದ್ದೀನಿ. ಧನ್ಯವಾದಗಳು.